ಓಕೆ ಸರ್, ಆ ಫೋಟೋಗಳನ್ನು ಒಂದು ಸತಿ ನೀವೇ ತೋರಿಸ್ಬಿಡಿ ಸರ್. ಅದ್ರ ಜೊತೆ ಒಂದು ಒಳ್ಳೆ ಮೆಮೊರೀಸ್ ಇರುತ್ತೆ, ಅದು ನೀವೇ ಹೇಳ್ಬಿಟ್ರೆ ಚಂದ. ನೋಡಿ, ಇದು ನಾನು ಮಂತ್ರಿ ಆಗ್ಲಕ್ಕಿಂತ ಮುಂಚೆ. ಓಕೆ. ಮಂತ್ರಿ ಇವತ್ತು ನಿಮ್ಗೆ ಆಗ್ಬೇಕಾಗಿದೆ ಅಂತ ಫೋನ್ ಬಂದ್ಮೇಲೆ ಕೋವಿಡ್ ಟೈಮ್ ಅಲ್ಲಿ, ಕೋವಿಡ್ 2007ನೇ ತಾರೀಕು, ಓಕೆ, 7/7/21 ಓ ಅಮೇಸಿಂಗ್. ಇದು ಪ್ರಧಾನ ಮಂತ್ರಿ ಅವರ ಗೊತ್ತು, ನಮ್ಮೆಲ್ಲ ಹೊಸ ಮಂತ್ರಿಗಳಿಗೆ ಮಾಡೋರಿಗೆ ಅವರ ಮನೆಯಲ್ಲಿ ಕರೆದಿ ಓಕೆ ಒಂದ್ ಸ್ವಲ್ಪ ಅಭಿನಂದನೆ ಸಲ್ಲಿಸಿ, ಆ ಸಮಯದಲ್ಲಿ ಅವ್ರ ಜೊತೆಲಿ ಪ್ರತಿಯೊಬ್ಬರಿಗೆ ಭಾವಿ ಮಂತ್ರಿಗಳನ್ನ ಫೋಟೋಗೊಳ್ತಿತ್ತು. ಈಗ ನಮ್ದು ಸಂಘಟನಾ ಮಹಾಮಂತ್ರಿ ಸಂತೋಷ್ ಜಿ, ರಾಷ್ಟ್ರದ ಸಂತೋಷ್ ಜಿ ಅವರು. ಓಕೆ, ಸಂತೋಷ್ ಜಿ ತುಂಬಾ ಪವರ್ಫುಲ್ ಅಂತಾರೆ ಸರ್. ಖಂಡಿತವಾಗಿ ಜವಾಬ್ದಾರಿ ಇರೋದೇ ಹಾಗಿದೆ. ಹೌದು, ಇಡೀ ರಾಷ್ಟ್ರ ಮಟ್ಟದಲ್ಲಿ ಜವಾಬ್ದಾರಿ ಪಕ್ಷವನ್ನು ನಡೆಸುವಂಥದ್ದು, ಆಮೇಲೆ ನೀತಿ ನಿಯಮಗಳನ್ನು ಮಾಡುವಂಥದ್ದು, ಓಕೆ, ದಿನನಿತ್ಯದ ಆಗುಹೋಗುಗಳನ್ನ, ಚುನಾವಣೆ ಇರ್ಬೋದು, ಸಂಘಟನೆ ಇರ್ಬೋದು, ಅನೇಕ ಸಮಾವೇಶಗಳಿರ್ಬೋದು, ಓಕೆ, ಆಮೇಲೆ ಅವ್ರ ಜವಾಬ್ದಾರಿಯಲ್ಲಿ ಮಾಡ್ತಾರೆ. ಓಕೆ, ಅಟಲ್ ಜಿ ಅವ್ರದ್ದು ಇದು ಅಂತೂ, ಈ ಕೊಟೇಶನ್ ಅಂತೂ ತುಂಬಾ ಫೇಮಸ್ ಇದೆ. ಛೋಟೆ ಮನ್ಸೆ ಕೊಯ್ ಬಡಾ ನಹಿ ಹೋತಾ, ಟೂಟೆ ಮನ್ಸೆ ಕೊಯ್ ಖಡಾ ನಹಿ ಹೋತಾ. ಅಂದ್ರೆ ಈಗ ಈ ಜವಾಬ್ದಾರಿಯನ್ನು ಹೊತ್ತಿದ ಮೇಲೆ ಸಣ್ಣ ಸಂಕೋಚಿತ ಮನಸ್ಸಲ್ಲಿಂದ ಓಕೆ ದೊಡ್ಡವನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಟೂಟೆ ಹೋಯ್ದಿರ್ಸೆ ಅಂದ್ರೆ ವಿಶ್ವ ಅಂದ್ರೆ ತನ್ನ ಆತ್ಮವಿಶ್ವಾಸ ಇಲ್ಲ ಅಂದ್ರೆ, ಕರೆಕ್ಟ್, ಅದನ್ನ ನೀವು ಎತ್ಕೊಳ್ಳಕ್ಕಾಗಲ್ಲ. ಓಕೆ, ರೀಸೆಂಟ್ಲಿ ಮೂವಿ ಬಂದಿದೆ ಸರ್ ಅಟಲ್ ಜಿ ಅವ್ರದ್ದು, ನೋಡಿದ್ರಾ? ಮೈ ಅಟಲ್ ಹೂ ಅಂತ ಹೇಳಿ, ತುಂಬಾ ಚೆನ್ನಾಗಿದೆ ಅಲ್ಲ ಸರ್? ಇದು ಪ್ರಥಮ ಸಂಸತ್ತು ಅನುಭವ, ಬಸವಣ್ಣನವರು ಅನುಭವ ಮಂಟಪದ ಕಲ್ಪನೆ ಇವತ್ತಿನ ಸಂಸತ್ತಿನ ಕಲ್ಪನೆ ಇದೆ. ಅವತ್ತು ಕೂಡ ಇವತ್ತು ಸ್ಪೀಕರ್ ಇದ್ದ, ಇವತ್ತು ಅಲ್ಲಂಪುರ ಶೂನ್ಯ ಪೀಠ ಇತ್ತು. ಅಲ್ಲಿ ಕೂಡ 770 ಅಮರಗಣಗಳ ಸದಸ್ಯರ ಸಂಖ್ಯೆ ಇತ್ತು. ಅಲ್ಲಿ ಅನುಭವ ಮಂಟಪದಲ್ಲಿ ಮಹಿಳೆಯರ ಸ್ಥಾನಮಾನ ಕೊಟ್ಟಿದ್ದಿತ್ತು. ಸೊ ಈಗ ಎಲ್ಲ ಸಾಕಷ್ಟು ಜನ ಬರ್ತಾರಲ್ಲ, ದಿನ ಪ್ರೇರಣೆ ಆಗ್ಲಿ ಅಂತ ಈ ಬುದ್ಧನ ಕೊಟೇಶನ್ ಇದೆ. ಮೋದಿ ಅವರಿಗೆ ಪ್ರತಿ ವರ್ಷದ ಸಾಧನೆಗಳನ್ನ ಅವ್ರಿಗೆ ಪ್ರತಿ ವರ್ಷ ನಾನು ಒಂದು ರಿಪೋರ್ಟ್ ಮಾಡಿ ಕೊಡ್ತೇನೆ. ಸೊ ಹೀಗೆ ಭೇಟಿ ಆದಾಗ, ಆಮೇಲೆ ನಮ್ದು ಸ್ಪೀಕರ್ ಇದ್ದಾರೆ, ಗೃಹ ಮಂತ್ರಿ ಯಾವುದೋ ಒಂದು ವಿಷಯದಲ್ಲಿ ಮೀಟ್ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಭೇಟಿ ಆಗಿದೆ.